ನಾವು ಕೊಲ್ಲಂನ ಸುಂದರವಾದ ಹಿನ್ನೀರಿನಲ್ಲಿದ್ದೇವೆ. ಇದನ್ನು ಒಂದು ಕಾಲದಲ್ಲಿ ಭೇದಿಸಲಾಗದ ಕೆಂಪು ಕೋಟೆ ಎಂದು ಪರಿಗಣಿಸಲಾಗಿತ್ತು. ಆದರೆ ಡಿಸೆಂಬರ್ 2025ರಲ್ಲಿ ಕೊಲ್ಲಂ ಕಾರ್ಪೊರೇಷನ್ UDF ಪಾಲಾಯಿತು ಮತ್ತು ಅದು LDF ಅನ್ನು ತೀವ್ರ ಒತ್ತಡಕ್ಕೆ ಸಿಲುಕಿಸಿದೆ. ಅದರ ಜೊತೆಗೆ ಗೇರುಬೀಜ ವಲಯದಲ್ಲಿನ ಅಸಮಾಧಾನ, ಇದೆಲ್ಲವೂ ಆಳವಾದ ನಗರ ಪ್ರದೇಶದ ಆಡಳಿತ ವಿರೋಧಿ ಅಲೆಯನ್ನು ಸೂಚಿಸುತ್ತಿರುವಂತಿದೆ. ನಂತರ ಅಸ್ತಿತ್ವಕ್ಕಾಗಿ RSPಯ ಹೋರಾಟ ಮತ್ತು ಹಲವಾರು ಪ್ರದೇಶಗಳಲ್ಲಿ BJPಯ ಏಳಿಗೆಯು ಸಾಂಪ್ರದಾಯಿಕ ದ್ವಿಮುಖ ಸ್ಪರ್ಧೆಗಳನ್ನು ಅನಿರೀಕ್ಷಿತ ತ್ರಿಕೋನ ಸ್ಪರ್ಧೆಯನ್ನಾಗಿ ಬದಲಾಯಿಸುತ್ತಿದೆ. ನಾವು ಕೊಚ್ಚಿಯಲ್ಲಿದ್ದೇವೆ ಮತ್ತು ನಾನು ರವೀಂದ್ರನ್ ಮತ್ತು ಸೀಮಾ ಎಂಬ ದಂಪತಿಯ ಜೊತೆಗಿದ್ದೇನೆ. ಚುನಾವಣೆ ಹೇಗೆ ನಡೀತಾ ಇದೆ? ಯಾರು ಮುನ್ನಡೆಯಲ್ಲಿದ್ದಾರೆ? ಇಲ್ಲಿ ಜೋಯಿ ಗೆಲ್ಲುತ್ತಾರೆ, ಖಂಡಿತ 100%. ದೀಪಕ್ ಜೋಯಿ ಗೆದ್ದೇ ಗೆಲ್ಲುತ್ತಾರೆ, 100% ಖಚಿತ. ಮತ್ತು ಕೇರಳದಲ್ಲಿ ಒಟ್ಟಾರೆಯಾಗಿ ಕೇರಳದಲ್ಲಿ UDF ಆಡಳಿತ ನಡೆಸಲಿದೆ. ಯಾಕೆ LDF ಬೇಡ? LDF ಯಾಕೆ ಬೇಡ ಅಂತ ಜನರಿಗೆ ಗೊತ್ತಿದೆ. ಜನರೆಲ್ಲ ಸಂಪೂರ್ಣ ಹಸಿವಿನಲ್ಲಿದ್ದಾರೆ. ಅದೇ ಮುಖ್ಯವಾದ ವಿಷಯ. ನಾವು ತುಂಬಾ ವೆಲ್ಫೇರ್ ಮಾಡಿದ್ದೀವಿ, ಪೆನ್ಷನ್ ಕೊಡ್ತಿದ್ದೀವಿ ಅಂತ ಹೇಳ್ತಾರಲ್ವಾ? ಅದೆಲ್ಲ ಈಗ ಎಷ್ಟು ಜನರಿಗೆ ಎಷ್ಟು ತಿಂಗಳಿಂದ ಕೊಟ್ಟಿಲ್ಲ. ಈಗ ಈ ಕೊನೆ ಸಮಯದಲ್ಲಿ ಮಾತ್ರ ಬಂದು ತುಂಬಾ ವಿಷಯಗಳನ್ನ ಹೇಳ್ತಾರೆ. ಅದಲ್ಲದೆ ಜನರು ನರಕಯಾತನೆ ಅನುಭವಿಸುತ್ತಿರುವುದು ಯಾರಿಗಾದರೂ ಗೊತ್ತಿದೆಯಾ? ಇವರಿಗೆಲ್ಲ ಅಲ್ಲಿ ಹೋಗಿ ಆಡಳಿತ ನಡೆಸಿದ್ರೆ ಸಾಕು. ಜನರ ಬಡವರ ವಿಷಯ, ಆಸ್ಪತ್ರೆ, ನಾನೇ ಮುಖ್ಯವಾಗಿ ಹೇಳ್ತೀನಿ. ನಾನೊಬ್ಬ ಕ್ಯಾನ್ಸರ್ ರೋಗಿಯಾಗಿದ್ದೆ. ನಾನು RCC ಆಸ್ಪತ್ರೆಯಿಂದ ಔಷಧಿ ತಗೊಳ್ಳೋಕೆ ಹೋದಾಗ ಔಷಧಿ ಇಲ್ಲ, ಹೊರಗಿನಿಂದ ದುಡ್ಡು ಕೊಟ್ಟು ತಗೊಳ್ಳಿ ಅಂತ ಹೇಳಿದ್ರು. ಹಾಗಾದ್ರೆ ನಿಜ ಹೇಳ್ಬೇಕಂದ್ರೆ ಅದೆಲ್ಲ ಒಳ್ಳೆ ವಿಷಯನೇ. ನನ್ನ ಕಣ್ಣಲ್ಲಿ ನೀರು ಬರಲ್ವಾ? ಹಾಗಾದ್ರೆ ಈ ತರದ ಔಷಧಿಗಳನ್ನೆಲ್ಲ ಇಟ್ಕೊಂಡು ಏನ್ ಪ್ರಯೋಜನ? ತುಂಬಾ ಕ್ಯಾನ್ಸರ್. ಎಷ್ಟು ಜನ? ಒಬ್ಬ ಆ ಕಡೆ ಮಲಗ್ ಸಾಯ್ಬೇಕು, ಇನ್ನೊಬ್ಬ ಈ ಕಡೆ ಮಲಗ್ ಸಾಯ್ಬೇಕು. ಎಷ್ಟು ಜನ ಸಾಯ್ಬೇಕು? RCCಯಲ್ಲಿ ಈಗ ಒಮ್ಮೆ ಹೋಗಿ ನೋಡಿ. RCC ಆಸ್ಪತ್ರೆ ಇದೆಯಲ್ಲ ತಿರುವನಂತಪುರಂ, ಅಲ್ಲಿ ನಾನು ಸಾಯಲು ಮಲಗಿದ್ದೆ. ಈಗ ಆರೋಗ್ಯ ಚೆನ್ನಾಗಿದ್ದರೆ? ಈಗ ಅದು ಓಕೆ ಆಯ್ತು. ನಿಮ್ಮ ಮಗು, ನಿಮ್ಮ ಮಗಳು ಡಾಕ್ಟ್ರಾ? ಹೌದು, ಡಾಕ್ಟರ್ ಆದಲು. ಅಂದ್ರೆ ಅದೆಲ್ಲ ಕಷ್ಟ ಅಂತಾರೆ. ಇದು ಈ ನೀರಿನಲ್ಲಿ ಬಿದ್ದು ಮುಳುಗಿ ಈ ರಾತ್ರಿ ಹಗಲು ಇಲ್ಲದೇನೆ ಇಷ್ಟರವರೆಗೆ ತಂದು ನಿಲ್ಲಿಸಿದ್ದು. ಎರಡನೇವಳು ಡಿಗ್ರಿ ಓದುತ್ತಿದ್ದಾಳೆ. ನಿಮ್ಗೇನ್ ಅನ್ಸುತ್ತೆ? ಚುನಾವಣೆಯಲ್ಲಿ ಏನಾಗಬೇಕು ಎಂದು ನೀವು ಭಾವಿಸುತ್ತೀರಿ? ಚುನಾವಣೆಯಲ್ಲಿ ಏನು ನಿರೀಕ್ಷೆ ನಿಮ್ಮ ಜೀವನದ ಮಟ್ಟಿಗೆ? ನಿಮ್ಗೇನ್ ಬೇಕು? ನಿರೀಕ್ಷೆ. ಮಕ್ಕಳ ಬಗ್ಗೆ ಹೇಳಿ. ಮಕ್ಕಳು ನನಗೆ ಸಾಧ್ಯವಾಗದ್ದನ್ನು ನನ್ನ ಮಕ್ಕಳು ಸಾಧಿಸಿದರು. ಅದೇ ನನಗೆ ಬಹಳ ದೊಡ್ಡ ಆಸೆಯಾಗಿತ್ತು. ನನ್ನ ಮಕ್ಕಳನ್ನು ಒಳ್ಳೆ ದಾರಿಯಲ್ಲಿ. ನಾನು ಪ್ರೀ-ಡಿಗ್ರಿ ಮೊದಲ ವರ್ಷದಲ್ಲಿದ್ದಾಗ ಮದುವೆಯಾಗಿದ್ದು, ಆಮೇಲೆ ಓದಲಿಲ್ಲ, ಮಕ್ಕಳಾದರು. ಆಗ ನನಗೆ 2 ಹೆಣ್ಣು ಮಕ್ಕಳು. ಹಾಗಾಗಿ ಅದು ನನ್ನ ಆಸೆಯಾಗಿತ್ತು. ಆಗ ಒಬ್ಬಳು ನನ್ನ ಹತ್ತಿರ 10ನೇ ಕ್ಲಾಸ್ನಲ್ಲಿದ್ದಾಗ ನನಗೆ ಡಾಕ್ಟರ್ ಆಗಬೇಕು ಅಂತ ಹೇಳಿದಳು. ಬಿಟ್ಟೆ. ಹಾಗೆ ಓದಿ ಆಯುರ್ವೇದ ಡಾಕ್ಟರ್ ಆದಳು. ಈಗ ತಿರುವನಂತಪುರಂ ಮೆಡಿಕಲ್ ಕಾಲೇಜ್ನಲ್ಲಿ PG ಮಾಡುತ್ತಿದ್ದಾಳೆ. 2ನೇಯವರಿಗೆ ಮೆಡಿಸಿನ್ ಬೇಡ, ನನಗೆ ಸ್ಪೇಸ್ ಬಗ್ಗೆ ಓದಿದ್ರೆ ಸಾಕು ಅಂತ ಹೇಳಿದರು. ಹಾಗೆ +2ನಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡು ಡಿಗ್ರಿ ಫಿಸಿಕ್ಸ್ ತಗೊಂಡು ಈಗ. ಆದರೆ ಆ ಓದಿಗೆಲ್ಲ ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಿದ್ದಾರಲ್ವೇ LDF? ಈಗ ಇವರು ಪಿನರಾಯಿ ವಿಜಯನ್ ಅವ್ರ ಹೆಲ್ಪ್ನಿಂದ ಅಲ್ವೇ ಟೆಕ್ಸ್ಟ್ ಬುಕ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಅದೆಲ್ಲ ಇದೆ ಅಂತ ಹೇಳ್ತಾರೆ. ಆದರೆ ಸರಿ, ಸುಮಾರು ಮುಳುಗುತ್ತಾ ಇದೆ. ಈಗ ಗವರ್ಮೆಂಟ್ ಸುಮಾರು ಮುಳುಗುತ್ತಾ ಇದೆ. ಇನ್ನು ಅವರು ಸರಿಯಾಗಿ ಅವರೇ ಬರಬೇಕು. ಯಾಕೆಂದರೆ ಈ ಮುಳುಗುತ್ತಾ ಇರುವುದನ್ನ ಅದನ್ನ ಅವರು ಹೇಗೆ ಮೇಲೆತ್ತಬೇಕು ಅಂತ ಅವರಿಗೂ ಕೂಡ ಗೊತ್ತಿಲ್ಲ. ಮುಂದಿನ ಟೀಮ್ ಬಂದ್ರೇನೆ ಇನ್ನು ಏನಾದ್ರೂ ನಡೆಯೋದು. ಸೊ ಈ ದಂಪತಿ ಖಂಡಿತವಾಗಿಯೂ UDFನ ಬೆಂಬಲಿಗರು ಮತ್ತು ಅವರು 10 ವರ್ಷಗಳ LDF ಆಡಳಿತದ ನಂತರ ಮತ್ತೊಮ್ಮೆ UDF ಆಡಳಿತವನ್ನು ನೋಡಲು ಸಾಧ್ಯವಾಗುತ್ತದೆ ಎಂದು ಆಶಿಸುತ್ತಿದ್ದಾರೆ.